ವೇದಗಳು ಭಾರತೀಯ ಸಂಸ್ಕೃತಿಯ ಆತ್ಮಸ್ವರೂಪವಾಗಿದ್ದು, ಮಾನವನ ಬೌದ್ಧಿಕ, ಆತ್ಮಿಕ ಮತ್ತು ಮಾನಸಿಕ ಜೀವನವನ್ನು ಸಮತೋಲನದಲ್ಲಿಡುವ ಶಾಶ್ವತ ಜ್ಞಾನ ಸಂಪತ್ತುಗಳಾಗಿವೆ. ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವವೇದ ಎಂಬ 4 ವೇದಗಳು ಕೇವಲ ಧಾರ್ಮಿಕ ಆಚರಣೆಗಳಿಗೆ ಸೀಮಿತವಾಗದೆ, ಜೀವನದ ಪ್ರತಿಯೊಂದು ಹಂತದಲ್ಲೂ ಮಾನವನನ್ನು ನೈತಿಕತೆ, ಶಾಂತಿ ಮತ್ತು ಸಮತೋಲನದ ದಾರಿಯಲ್ಲಿ ನಡೆಸುವ ಮಾರ್ಗದರ್ಶಿಗಳಾಗಿವೆ. ಈ ವೇದಗಳಲ್ಲಿ ಅಡಕಗೊಂಡಿರುವ ಮಂತ್ರಗಳು ವಿಶೇಷವಾದ ಸ್ವರ, ಲಯ ಮತ್ತು ಉಚ್ಚಾರಣೆಯೊಂದಿಗೆ ಪಠಿಸಲ್ಪಡುವುದರಿಂದ ಅವುಗಳ ಧ್ವನಿ ಮಾನಸಿಕ ಸ್ಥಿತಿಯ ಮೇಲೆ ಆಳವಾದ ಮತ್ತು ಶಾಶ್ವತವಾದ ಪ್ರಭಾವವನ್ನು ಬೀರುತ್ತದೆ. ವೇದ ಪಾಠವೆಂದರೆ ಸರಳ ಓದು ಅಲ್ಲ. ಅದು ದೇಹ, ಮನಸ್ಸು ಮತ್ತು ಪ್ರಾಣಶಕ್ತಿಯನ್ನು ಒಂದೇ ಸಮಯದಲ್ಲಿ ಸ್ಪರ್ಶಿಸುವ ಶಕ್ತಿಯುತ ಆಧ್ಯಾತ್ಮಿಕ ಅಭ್ಯಾಸವಾಗಿದೆ. ಮಂತ್ರಗಳ ಪಠಣದಲ್ಲಿ ಉಸಿರಾಟದ ನಿಯಂತ್ರಣ, ಧ್ವನಿಯ ಕಂಪನ ಮತ್ತು ಮನಸ್ಸಿನ ಏಕಾಗ್ರತೆ ಒಂದಾಗಿ ಕಾರ್ಯನಿರ್ವಹಿಸುವುದರಿಂದ ವ್ಯಕ್ತಿಯ ಮನಸ್ಸು ಸಹಜವಾಗಿ ಶಾಂತಗೊಳ್ಳುತ್ತದೆ. ಇಂದಿನ ಯಾಂತ್ರಿಕ ಮತ್ತು ವೇಗದ ಜೀವನದಲ್ಲಿ ಮಾನವನ ಮನಸ್ಸು ನಾನಾ ಒತ್ತಡಗಳು, ಆತಂಕಗಳು, ಭಯಗಳು ಮತ್ತು ಅಶಾಂತಿಯಿಂದ ಆವರಿತವಾಗಿದೆ. ಉದ್ಯೋಗದ ಹೊರೆ, ಶಿಕ್ಷಣದ ಸ್ಪರ್ಧೆ, ಸಾಮಾಜಿಕ ನಿರೀಕ್ಷೆಗಳು, ಆರ್ಥಿಕ ತೊಂದರೆಗಳು ಮತ್ತು ತಂತ್ರಜ್ಞಾನದಿಂದ ಉಂಟಾಗುವ ಮಾನಸಿಕ ಒತ್ತಡಗಳು ವ್ಯಕ್ತಿಯನ್ನು ಆಂತರಿಕವಾಗಿ ದುರ್ಬಲಗೊಳಿಸುತ್ತಿವೆ. ಈ ಸಂದರ್ಭದಲ್ಲಿ ವೇದ ಪಾಠಗಳು ಮನಸ್ಸಿಗೆ ಸಂಜೀವನಿಯಂತೆ ಕಾರ್ಯನಿರ್ವಹಿಸುತ್ತವೆ. ವೇದ ಮಂತ್ರಗಳ ಸರಿಯಾದ ಉಚ್ಚಾರಣೆ ಮತ್ತು ನಾದಾತ್ಮಕ ಲಯ ಮೆದುಳಿನ ಅಲೆಗಳ ಮೇಲೆ ಪ್ರಭಾವ ಬೀರಿ ಮನಸ್ಸನ್ನು ಉದ್ವಿಗ್ನ ಸ್ಥಿತಿಯಿಂದ ಶಾಂತ ಸ್ಥಿತಿಗೆ ಕರೆದೊಯ್ಯುತ್ತದೆ. ಇದರಿಂದ ರಕ್ತದೊತ್ತಡ ನಿಯಂತ್ರಣದಲ್ಲಿರುತ್ತದೆ, ಹೃದಯದ ಬಡಿತ ಸಮತೋಲನಗೊಳ್ಳುತ್ತದೆ ಮತ್ತು ನರಮಂಡಲಕ್ಕೆ ವಿಶ್ರಾಂತಿ ದೊರೆಯುತ್ತದೆ. ಮಂತ್ರಗಳ ಕಂಪನ ದೇಹದೊಳಗಿನ ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕಿ ಧನಾತ್ಮಕ ಶಕ್ತಿಯನ್ನು ತುಂಬುತ್ತದೆ ಎಂಬ ನಂಬಿಕೆಯು ಮಾತ್ರವಲ್ಲದೆ, ಇದನ್ನು ಸಮರ್ಥಿಸುವ ವೈಜ್ಞಾನಿಕ ಅಧ್ಯಯನಗಳು ಸಹ ಇವೆ. ವೇದ ಪಾಠಗಳ ನಿಯಮಿತ ಅಭ್ಯಾಸ ಮಾನವನ ಚಿಂತನೆಯ ಗುಣಮಟ್ಟವನ್ನೇ ಬದಲಾಯಿಸುವ ಶಕ್ತಿಯನ್ನು ಹೊಂದಿದೆ. ಮಂತ್ರಗಳ ಪಠಣದಲ್ಲಿ ನಿರಂತರವಾದ ಗಮನ ಅಗತ್ಯವಿರುವುದರಿಂದ ಮನಸ್ಸಿನ ಚಂಚಲತೆ ಕಡಿಮೆಯಾಗಿ ಏಕಾಗ್ರತೆ ಹೆಚ್ಚುತ್ತದೆ. ಇದರಿಂದ ಸ್ಮರಣ ಶಕ್ತಿ ವೃದ್ಧಿಯಾಗುತ್ತದೆ, ತೀರ್ಮಾನಗಳನ್ನು ತೆಗೆದುಕೊಳ್ಳುವ ಸಾಮರ್ಥ್ಯ ಬಲವಾಗುತ್ತದೆ ಮತ್ತು ಆತ್ಮವಿಶ್ವಾಸ ಹೆಚ್ಚಾಗುತ್ತದೆ. ಅಶಾಂತ ಮನಸ್ಸಿನಲ್ಲಿ ಹುಟ್ಟುವ ಕೋಪ, ಹತಾಶೆ, ಭಯ ಮತ್ತು ಕುಗ್ಗುವ ಮನಸ್ಥಿತಿ ನಿಧಾನವಾಗಿ ಶಮನಗೊಳ್ಳುತ್ತವೆ. ವೇದ ಪಾಠ ಮಾಡುವ ವ್ಯಕ್ತಿಯಲ್ಲಿ ಧೈರ್ಯ, ಸಹನೆ ಮತ್ತು ಸಹಿಷ್ಣುತೆ ಬೆಳೆದು ಜೀವನದ ಸಂಕಷ್ಟಗಳನ್ನು ಸಮತೋಲನದಿಂದ ಎದುರಿಸುವ ಸಾಮರ್ಥ್ಯ ವೃದ್ಧಿಯಾಗುತ್ತದೆ. ನಿತ್ಯ ವೇದ ಪಠಣೆಯಲ್ಲಿ ತೊಡಗಿರುವ ವ್ಯಕ್ತಿಯ ಮನಸ್ಸು ಹೆಚ್ಚು ಸ್ಥಿರವಾಗಿದ್ದು, ಅವನು ಅಲ್ಪ ವಿಷಯಕ್ಕೂ ಅಲುಗಾಡುವ ಸ್ವಭಾವದಿಂದ ದೂರವಾಗುತ್ತಾನೆ. ವಿದ್ಯಾರ್ಥಿ ಜೀವನದಲ್ಲಿ ವೇದ ಪಾಠಗಳ ಮಹತ್ವ ಮತ್ತಷ್ಟು ಹೆಚ್ಚಾಗಿ ಕಾಣಿಸುತ್ತದೆ. ಇಂದಿನ ಶಿಕ್ಷಣ ವ್ಯವಸ್ಥೆಯಲ್ಲಿ ವಿದ್ಯಾರ್ಥಿಗಳು ಅಪಾರ ಸ್ಪರ್ಧೆ, ಅತಿಯಾದ ಪಾಠಭಾರ ಮತ್ತು ಫಲಿತಾಂಶದ ಒತ್ತಡದಿಂದ ಮಾನಸಿಕವಾಗಿ ತೀವ್ರವಾಗಿ ಬಳಲುತ್ತಿದ್ದಾರೆ. ಇದರಿಂದ ಏಕಾಗ್ರತೆಯ ಕೊರತೆ, ಭಯ, ನಿದ್ರಾಹೀನತೆ ಮತ್ತು ಆತ್ಮವಿಶ್ವಾಸದ ಕುಸಿತದಂತಹ ಸಮಸ್ಯೆಗಳು ಹೆಚ್ಚಾಗುತ್ತಿವೆ. ಇಂತಹ ಸಂದರ್ಭದಲ್ಲಿ ದಿನನಿತ್ಯ ಸ್ವಲ್ಪ ಸಮಯ ವೇದ ಪಠಣೆ ಮಾಡಿದರೆ ವಿದ್ಯಾರ್ಥಿಗಳ ಮನಸ್ಸು ಶಾಂತಗೊಳ್ಳುತ್ತದೆ, ಓದುವ ಆಸಕ್ತಿ ಹೆಚ್ಚುತ್ತದೆ ಮತ್ತು ಕಲಿಕೆಯ ಸಾಮರ್ಥ್ಯ ವೃದ್ಧಿಯಾಗುತ್ತದೆ. ಮಂತ್ರಗಳ ನಾದಾತ್ಮಕ ಶಕ್ತಿ ಪರೀಕ್ಷಾ ಭಯವನ್ನು ಕಡಿಮೆ ಮಾಡುವಲ್ಲಿ ಮತ್ತು ಧನಾತ್ಮಕ ಚಿಂತನೆ ಬೆಳೆಯುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ. ವೇದ ಪಾಠದಿಂದ ವ್ಯಕ್ತಿಯೊಳಗಿನ ಶ್ರದ್ಧೆ ಮತ್ತು ಶಿಸ್ತು ಬಲಗೊಳ್ಳುವುದರಿಂದ ಅವನ ಜೀವನದ ಪ್ರತಿಯೊಂದು ಕ್ಷೇತ್ರದಲ್ಲೂ ಪ್ರಗತಿ ಸಾಧ್ಯವಾಗುತ್ತದೆ. ವೇದ ಪಾಠಗಳು ಮಾನಸಿಕ ಆರೋಗ್ಯಕ್ಕಷ್ಟೇ ಸೀಮಿತವಾಗದೆ, ವ್ಯಕ್ತಿಯ ಆಧ್ಯಾತ್ಮಿಕ ಬೆಳವಣಿಗೆಯಿಗೂ ಕಾರಣವಾಗುತ್ತವೆ. ಮಂತ್ರಗಳ ಅರ್ಥವನ್ನು ಅರಿತು ಪಠಿಸಿದಾಗ ವ್ಯಕ್ತಿಯ ಜೀವನದ ಉದ್ದೇಶ ಸ್ಪಷ್ಟಗೊಳ್ಳುತ್ತದೆ. ಆತ್ಮಸಾಕ್ಷಾತ್ಕಾರದತ್ತ ಸಾಗುವ ಪಥದಲ್ಲಿ ವೇದಗಳು ಬೆಳಕು ತೋರಿಸುವ ದೀಪಗಳಂತೆ ಕಾರ್ಯನಿರ್ವಹಿಸುತ್ತವೆ.
ಇದರ ಫಲವಾಗಿ ವ್ಯಕ್ತಿಯಲ್ಲಿ ಸತ್ಯ, ಧರ್ಮ, ಕರ್ತವ್ಯನಿಷ್ಠೆ, ಸೇವಾ ಭಾವನೆ ಮತ್ತು ಜಗತ್ತಿನ ಮೇಲಿನ ಕರುಣೆ ಬೆಳೆಯುತ್ತದೆ. ಇಂತಹ ವ್ಯಕ್ತಿ ಸಮಾಜದಲ್ಲಿ ಶಾಂತಿ, ಸೌಹಾರ್ದತೆ ಮತ್ತು ನೈತಿಕತೆಯನ್ನು ಹರಡುವ ಶಕ್ತಿಯಾಗಿ ರೂಪುಗೊಳ್ಳುತ್ತಾನೆ. ವೇದ ಪಾಠವು ವ್ಯಕ್ತಿಯನ್ನು ಒಳಗಿನಿಂದ ಶುದ್ಧಗೊಳಿಸುವುದರಿಂದ ಅವನ ಹೊರಗಿನ ವರ್ತನೆಯೂ ಸಹ ಮೃದುವಾಗುತ್ತದೆ ಮತ್ತು ಸಮತೋಲನವಾಗುತ್ತದೆ. ಇಂದಿನ ಯುಗದಲ್ಲಿ ತಂತ್ರಜ್ಞಾನ, ಸಾಮಾಜಿಕ ಜಾಲತಾಣಗಳು ಮತ್ತು ಯಾಂತ್ರಿಕ ಬದುಕು ಮಾನವನನ್ನು ಹೊರಗಿನ ಜಗತ್ತಿಗೆ ಹೆಚ್ಚು ಬಂಧಿಸಿದ್ದು, ಅವನನ್ನು ತನ್ನೊಳಗಿನ ಶಾಂತಿಯಿಂದ ದೂರವಾಗಿಸಿದೆ. ಮಾನವನ ಮನಸ್ಸು ಯಾವಾಗಲೂ ಏನಾದರೂ ಚಿಂತೆಯಲ್ಲಿ ಮುಳುಗಿರುವ ಸ್ಥಿತಿಯಲ್ಲಿದೆ. ಇಂತಹ ಸಂದರ್ಭದಲ್ಲಿ ವೇದ ಪಾಠಗಳು ಒಳಗಿನ ಶಾಂತಿಯನ್ನು ಹುಡುಕಿಸಿಕೊಡುವ ಶಾಶ್ವತ ಮಾರ್ಗವಾಗಿವೆ. ಪ್ರತಿದಿನ ಸ್ವಲ್ಪ ಸಮಯವಾದರೂ ವೇದ ಮಂತ್ರಗಳನ್ನು ಪಠಿಸುವ ಅಥವಾ ಕೇಳುವ ಅಭ್ಯಾಸ ವ್ಯಕ್ತಿಯ ಮನಸ್ಸನ್ನು ಶುದ್ಧಗೊಳಿಸಿ ಆಂತರಿಕ ಸ್ಥೈರ್ಯವನ್ನು ಹೆಚ್ಚಿಸುತ್ತದೆ. ಇದು ಯಾವುದೇ ಔಷಧಿಯಿಲ್ಲದೆ ಮನಸ್ಸಿನ ಕಾಯಿಲೆಗಳನ್ನು ನಿಯಂತ್ರಿಸುವ ಶಕ್ತಿಯುತ ಸ್ವಾಭಾವಿಕ ಚಿಕಿತ್ಸೆಯಂತೆ ಕಾರ್ಯನಿರ್ವಹಿಸುತ್ತದೆ. ಹೀಗಾಗಿ ವೇದ ಪಾಠಗಳು ಕೇವಲ ಧಾರ್ಮಿಕ ಆಚರಣೆಗಳ ಭಾಗವಲ್ಲ, ಅವು ಮಾನವನ ಮಾನಸಿಕ ಸ್ಥಿತಿಯನ್ನು ಸುಧಾರಿಸುವ ಅಮೂಲ್ಯ ಜೀವನ ಪದ್ಧತಿಯಾಗಿವೆ ಎಂದು ಹೇಳಬಹುದು. ಅವು ಮನಸ್ಸಿಗೆ ಶಾಂತಿ, ಸ್ಥಿರತೆ, ಧೈರ್ಯ ಮತ್ತು ಧನಾತ್ಮಕ ಚಿಂತನೆಗಳನ್ನು ನೀಡುತ್ತವೆ. ಪ್ರಾಚೀನ ಕಾಲದ ಋಷಿಮುನಿಗಳು ಮಾನವನ ಒಳಗಿನ ಶಾಂತಿಯೇ ಸತ್ಯವಾದ ಸುಖವೆಂದು ಅರಿತು ವೇದ ಪಾಠಗಳ ಮಹತ್ವವನ್ನು ಜನತೆಗೆ ತಿಳಿಸಿದರು. ಇಂದಿನ ಆಧುನಿಕ ಯುಗದಲ್ಲಿಯೂ ಈ ಜ್ಞಾನ ಅತ್ಯಂತ ಪ್ರಾಸಂಗಿಕವಾಗಿದ್ದು, ನಾವೆಲ್ಲರೂ ನಮ್ಮ ಜೀವನದಲ್ಲಿ ವೇದ ಪಾಠಗಳ ಮಹತ್ವವನ್ನು ಅರಿತು ಅವುಗಳನ್ನು ಅಳವಡಿಸಿಕೊಂಡರೆ ಮಾನಸಿಕವಾಗಿ ಆರೋಗ್ಯಕರ, ಸಮತೋಲನಮಯ ಮತ್ತು ಅರ್ಥಪೂರ್ಣ ಜೀವನವನ್ನು ನಡೆಸಬಹುದು. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇತಿಹಾಸ ದರ್ಶನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೋಡಬಹುದು.